ನಗರದ ಡಿವೈನ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಕಾಲೇಜಿನಲ್ಲಿ ಪದವಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಬಳಿ ಇರುವ ಡಿವೈನ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ 2023ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಹಾಗೂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಒಂದೇ ಒಂದು ಹೈಸ್ಕೂಲ್, ಆ ಕಡೆ ಮೈಸೂರು ಭಾಗದಲ್ಲಿ ಬೆಂಗಳೂರು ಕಡೆ ಯೂನಿವರ್ಸಿಟಿಗಳು, ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಇರ್ತಕ್ಕಂಥ ಆ ಮೈಸೂರು ಕರ್ನಾಟಕ. ಇವತ್ತು ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸ್ವತಂತ್ರ ಸಿಕ್ಕ ನಂತರ ನಮಗೆ ಇಲ್ಲಿ ಇರ್ತಕ್ಕಂಥದ್ದು ಒಂದೇ ಹೈಸ್ಕೂಲ್. ಇವತ್ತು ನಮಗೆ 3-4 ಯೂನಿವರ್ಸಿಟಿಗಳಿವೆ, ಮೆಡಿಕಲ್ ಕಾಲೇಜುಗಳಿವೆ, ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಇವತ್ತು 21 ವರ್ಷಗಳ ಹಿಂದೆ 2002ರಲ್ಲಿ ಇದು ನಮ್ಮ ಕಿರಣ್ ಜಾಧವ್ ಕಲಬುರಗಿಗೆ, ಕೇರಳದಿಂದ ಕಲಬುರಗಿಗೆ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕಂತ ಹೇಳಿ, ಯಾಕಂದ್ರೆ ಕೇರಳಿಯನ್ಸ್ ಬಹಳಷ್ಟು ಜನ ನರ್ಸಿಂಗ್ ನಲ್ಲಿ ಬಹಳ ಮುಂದೆ ಇದ್ದಾರೆ. ಯಾವುದೇ ಆಸ್ಪತ್ರೆಗೆ ಹೋಗಿ, ಸ್ಕೂಲಿಗೆ ಹೋಗಿ, ಟೀಚರ್ಗಳು, ನರ್ಸಿಂಗ್ಗಳು ಕೇರಳಿಯನ್ಸೇ ಸಿಗ್ತಾರೆ. ಪಾಪ ಕಿರಣ್ ಜಾಧವ್ ಕೂಡ ದೊಡ್ಡ ಮನಸ್ಸು ಮಾಡಿ ಹಿಂದುಳಿದ ಭಾಗದೆ ನಾನು ಕೂಡ ಇಲ್ಲಿ ಬಂದು ನರ್ಸಿಂಗ್ ಕಾಲೇಜ್ ತೆಗಿಬೇಕಂತ ಹೇಳಿ ಇವತ್ತು ನರ್ಸಿಂಗ್ ಕಾಲೇಜ್ ಪ್ರಾರಂಭ ಮಾಡಿದ ನಂತರ ನಮ್ಮ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನರ್ಸಿಂಗ್ ಪ್ರವೇಶ ಸಿಕ್ತು. 1,000 ಮಕ್ಕಳು ಡಿಪ್ಲೊಮಾ ಮತ್ತು BSc ನರ್ಸಿಂಗ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಭಾಗದಲ್ಲಿ. ಒಂದು ಅನುಕೂಲ ಏನಾಗಿದೆ ಅಂದರೆ, ಇವತ್ತು ನಮ್ಮ ಭಾಗದಲ್ಲಿ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮೊದಲು ಮಂತ್ರಿಗಳಿದ್ದಾಗ ಜೈವಿಕ ಆಸ್ಪತ್ರೆ ಬೆಂಗಳೂರಿನಿಂದ ಇಲ್ಲಿಗೆ ತಂದಿರತಕ್ಕಂಥದ್ದು ಕೂಡ ನಮ್ಮ ಒಂದು ಇತಿಹಾಸ ಇದೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಕೇಂದ್ರ ಮಂತ್ರಿಗಳಿದ್ದಾಗ ES ಆಸ್ಪತ್ರೆ ತಂದಿದ್ದು ಕೂಡ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಓದ್ತಕ್ಕಂಥವರಿಗೆ ಅನುಕೂಲ ಆಗ್ತದೆ. ಅದೇ ಪ್ರಕಾರ ಶರಣಪ್ರಕಾಶ್ ಪಾಟೀಲ್ರು ಕ್ಯಾನ್ಸರ್ ಆಸ್ಪತ್ರೆಗಳು, ಅನೇಕ ಆಸ್ಪತ್ರೆಗಳು ನಾವು ದಿನಾಲು ನೋಡಿದ್ರೆ ಕಲಬುರಗಿ ಜನ ಸೊಲಾಪುರ, ಕೊಲ್ಲಾಪುರ, ಹೈದರಾಬಾದ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಇವತ್ತು ಇಲ್ಲಿ ತೆಗೆದಿರ್ತಕ್ಕಂಥ ಆಸ್ಪತ್ರೆಗಳು ತಾವೆಲ್ಲ ಓದಿ ವಿದ್ಯಾವಂತರಾದ್ಮೇಲೆ ಒಳ್ಳೆ ನರ್ಸಿಂಗ್ ಓದಿ ತಾವೆಲ್ಲ ವಿದ್ಯಾವಂತರಾಗಿ ಏನು ಶಾಲೆಯಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ತಮ್ಮ ಒಂದು ಈ ಸಹಾಯದಿಂದ ಇವತ್ತು ಯಾರು ಹೊರಗೆ ಹೋಗ್ತಾ ಇಲ್ಲ. ಎಲ್ಲರೂ ಕೂಡ ಇಲ್ಲೇ ಅವಕಾಶ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ದಯಮಾಡಿ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಕಿರಣ್ ಜಾಧವ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಕಡಿಮೆ ದರದಲ್ಲಿ. ಯಾಕಂದರೆ ಈ ಭಾಗ ಹಿಂದುಳಿದ ಭಾಗ, ಹಣ ಇಲ್ಲದೆ ಇರತಕ್ಕಂಥ ಜನ ಓದ್ಬೇಕಂತೇಳಿ ಯಾರು ಬರೋ ನರ್ಸಿಂಗ್ ಓದ್ತಕ್ಕ ಬಡ ಮಕ್ಕಳು ಬರ್ತಾವೆ. ಅದರಲ್ಲಿ ಏನಪ್ಪ ಅಂದ್ರೆ ತಾವು ಯಾವುದೇ ಗುಣಸಿನಿಂದ ತೋಲಾಗ್ತಿಲ್ಲ. ಅದಕ್ಕೂ ಕೂಡ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇದೇ ರೀತಿ ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಶಿಕ್ಷಕರನ್ನ ತಂದು ಒಳ್ಳೆ ರೀತಿಯಿಂದ ತರಬೇತಿ ಕೊಟ್ಟು ಸಮಾರಂಭದಲ್ಲಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಸಂಸ್ಥೆಯ ಪ್ರಾಂಶುಪಾಲರಾದ ಆಶಾರಾಣಿ ಥಾಮಸ್ ಅವರು ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. Update to the knowledge and skill to uphold standard of nursing care
committed to my care and help them to develop ಕಾರ್ಯಕ್ರಮದಲ್ಲಿ ಕೆಎಸ್ಡಿಎನ್ಇಬಿ ಅಧ್ಯಕ್ಷರಾದ ಮಡಿವಾಳಪ್ಪ ನಾಗರಹಳ್ಳಿ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮಹಾದೇವ್ ಮೂಲ್ಗೆ, ಎನ್ವಿ ಭೀಮಾಶಂಕರ್, ಸಚಿನ್ ಪರ್ತಾಬಾದ್, ಡಿವೈನ್ ಇನ್ಸ್ಟಿಟ್ಯೂಟ್ನ ಚೇರ್ಮನ್ ಡಾಕ್ಟರ್ ಕಿರಣ್ ಜಾರ್ಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.